ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. 2026ನೇ ಇಸ್ವಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಂದ್ರೆ ಸ್ಯಾಂಡಲ್ವುಡ್ಗೆ ತುಂಬಾನೇ ಸ್ಪೆಷಲ್ ಆಗಿರಲಿದೆ. ಯಾಕಂದ್ರೆ ಈ ವರ್ಷ ಒಂದೆರಡಲ್ಲ, ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಸಿನಿಮಾಗಳು ತೆರೆಗೆ ಅಪ್ಪಳಿಸಲು ರೆಡಿಯಾಗಿವೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಂದ ಹಿಡಿದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್ ವರೆಗೆ ಎಲ್ಲರ ಸಿನಿಮಾಗಳು ಲೈನ್ ಅಪ್ ಆಗಿವೆ. ಹಾಗಾದ್ರೆ 2026ರ ಉಳಿದ ಭಾಗದಲ್ಲಿ ಬಿಡುಗಡೆಯಾಗಲಿರುವ ಆ ಮೋಸ್ಟ್ ಅವೇಟೆಡ್ ಸಿನಿಮಾಗಳು ಯಾವುವು? ಬನ್ನಿ ನೋಡೋಣ. ಮೊದಲನೇದಾಗಿ ಇಡೀ ಇಂಡಿಯಾನೇ ಕಾಯ್ತಿರೋ ಸಿನಿಮಾ ಟಾಕ್ಸಿಕ್, ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ರಾಕಿಂಗ್ ಸ್ಟಾರ್ ಯಶ್, ಕಿಯಾರಾ ಅಡ್ವಾನಿ ಮತ್ತು ನಯನತಾರಾ ಅಭಿನಯದ ಈ ಸಿನಿಮಾ ಮೊದಲು ಮಾರ್ಚ್ಗೆ ಬರಬೇಕಿತ್ತು. ಆದರೆ ಈಗ ವಿಶ್ವಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡಲು ಜೂನ್ 4ಕ್ಕೆ ಮುಂದೂಡಲಾಗಿದೆ. ಇನ್ನು ರೊಮ್ಯಾಂಟಿಕ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಗುಡ್ ನ್ಯೂಸ್. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಕಾಂಬಿನೇಷನ್ನ ಲವ್ ಮಾಕ್ಟೇಲ್ 3 ಏಪ್ರಿಲ್ 10ರಂದು ನಿಮ್ಮನ್ನ ನಗಿಸಲು ಮತ್ತು ಅಳಿಸಲು ಬರ್ತಿದೆ. ನಂತರ ಡಾಲಿ ಧನಂಜಯ್ ಅಭಿನಯದ ಬಹುನಿರೀಕ್ಷಿತ ಐತಿಹಾಸಿಕ ಸಿನಿಮಾ ನಾಡಪ್ರಭು ಕೆಂಪೇಗೌಡ ಏಪ್ರಿಲ್ 8ಕ್ಕೆ ಬರ್ತಿದೆ. ಅದೇ ದಿನ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣನ ಶಿವಣ್ಣ 131 ಕೂಡ ರಿಲೀಸ್ ಆಗ್ತಿದೆ. ಇನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾ ಕ್ರಿಮಿನಲ್ ಏಪ್ರಿಲ್ 14ಕ್ಕೆ ಥಿಯೇಟರ್ಗೆ ಲಗ್ಗೆ ಇಡಲಿದೆ. ಜೊತೆಗೆ ಮೇ 15ರಂದು ಶಿವಣ್ಣ ಮತ್ತು ಡಾಲಿ ಒಟ್ಟಿಗೆ ನಟಿಸಿರುವ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕೂಡ ರಿಲೀಸ್ ಆಗ್ತಿದೆ. ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಇದಿಷ್ಟೇ ಅಲ್ಲದೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಸಾಲು ಸಾಲು ಸಿನಿಮಾಗಳಿವೆ. ಲೂಸ್ ಮಾದ ಯೋಗಿ ಅವರ ರೋಸಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ನೆಕ್ಸ್ಟ್ ಲೆವೆಲ್, ಧನಂಜಯ್ ಅವರ ಹಲಗಲಿ, ಪ್ರಜ್ವಲ್ ದೇವರಾಜ್ ಮತ್ತು ರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ನ ಕರಾವಳಿ ಬರ್ತಿವೆ. ಏಪ್ರಿಲ್ನಲ್ಲಿ ಕೋಮಲ್ ಅವರ ರೋಲೆಕ್ಸ್, ಗಣೇಶ್ ಅವರ ಪಿನಾಕ ಮತ್ತು ಶ್ರೀಮುರಳಿ ಅವರ ಉಗ್ರಾಯುಧಂ ಕೂಡ ರಿಲೀಸ್ ಆಗ್ತಿವೆ. ಇವಿಷ್ಟು 2026ರ ಬಹುನಿರೀಕ್ಷಿತ ಕನ್ನಡ ಸಿನಿಮಾಗಳು. ಈ ಲಿಸ್ಟ್ನಲ್ಲಿ ನೀವು ಯಾವ ಸಿನಿಮಾಗಾಗಿ ಫುಲ್ ವೇಟಿಂಗ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಭುವನೇಶ್ವರಿ.